Hello, my dear friends and masters. ವೆಲ್ಕಮ್ ಟು ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್. ಎಲ್ಲರಿಗೂ ಮೆಡಿಟೇಷನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮೊದಲನೇ ದಿನದ ಮೆಡಿಟೇಷನ್ ಅಲ್ಲಿ ಇದ್ದೀವಿ. ಸೊ ಫಸ್ಟ್ 15 ಮಿನಿಟ್ಸ್ ಮೆಡಿಟೇಷನ್ನ ಗೈಡ್ ಮಾಡ್ತೀನಿ, ಮೆಡಿಟೇಷನ್ನ ಮಾಡೋಣ. ಅದಾದ್ಮೇಲೆ ನಾನು ನಿಮಗೆ ಕೆಲವರು ನಿದ್ದೆ ಬರಲ್ಲ, ರಾತ್ರಿ ಹೊತ್ತು ನಿದ್ದೆ ಇಲ್ಲ ಅಂತ ಹೇಳ್ತಿರ್ತಾರೆ ಅಲ್ವಾ, ಅವರಿಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಓಕೆ, ಸೊ ಎಲ್ಲರೂ ಮೆಡಿಟೇಷನ್ಗೆ ಸಿದ್ಧವಾಗಿ ಕುತ್ಕೊಳ್ಳಿ. ಮೆಡಿಟೇಷನ್ಗೆ ಕುತ್ಕೊಳ್ಳೋ ಪ್ರೊಸೀಜರ್ ಹೇಗೆ ಅಂತ ಗೊತ್ತಿದೆ ಅಲ್ಲ. ನಿಮ್ಮ ಎರಡೂ ಕಾಲ್ಗಳನ್ನ ಕ್ರಾಸ್ ಮಾಡಿ, ನೀವು ಚೆಕ್ಲು ಬಾಕ್ಲು ಹಾಕೊಂಡಾದ್ರೂ ಕುತ್ಕೋಬಹುದು ಅಥವಾ ಚೇರ್ ಮೇಲಾದ್ರೂ ಕುತ್ಕೋಬಹುದು. ಓಕೆ, ನಿಮ್ಮ ಎರಡು ಕೈಗಳನ್ನ ಹೀಗೆ ಕ್ಲಾಸ್ ಮಾಡಿ ಆರಾಮಾಗಿ ಕುತ್ಕೊಳ್ಳಿ. ಚೇರ್ ಮೇಲಿದ್ರೆ ಚೇರ್ ಮೇಲಾದ್ರೂ ಕುತ್ಕೊಳ್ಳಿ, ಇಲ್ಲ ನೆಲದ ಮೇಲಾದ್ರೂ ಕುತ್ಕೋಬಹುದು. ಓಕೆ, ಈಗ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ ಮಾಸ್ಟರ್ಸ್. ಹಾಗೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಬಾಡಿ ಮತ್ತೆ ನಿಮ್ಮ ಮನಸ್ಸು ಶಾಂತವಾಗ್ತಿರೋದನ್ನ ಗಮನಿಸಿ. ಮ್ಯೂಸಿಕ್ ಕೇಳಿಸ್ತಿದೆ ಅಲ್ಲ, ಯಾರಾದ್ರೂ ಕನ್ಫರ್ಮ್ ಮಾಡ್ತೀರಾ? ಮ್ಯೂಸಿಕ್ ಕೇಳಿಸ್ತಿದ್ಯಾ? ಮ್ಯೂಸಿಕ್ ಕೇಳಿಸ್ತಿಲ್ವಾ? ಓಕೆ, 1 ಮಿನಿಟ್. ಈಗನೂ ಕೇಳಿಸ್ತಿಲ್ವಾ? ಎಸ್. प्राणायाम कल्प बोला ಬೇಗ बोला ಓಕೆ, 1 ಮಿನಿಟ್ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ನೀವು ಕಣ್ಣು ಮುಚ್ಕೊಂಡೇ ಇರಿ. ನಿಧಾನವಾಗಿ ನಿಮ್ಮ ಉಸಿರನ್ನ ಗಮನಿಸ್ತಾ ಇರಿ. ಯಾವುದರ ಬಗ್ಗೆ ಆಲೋಚನೆ ಬೇಡ. ಅಬ್ಸರ್ವ್ ಯುವರ್ ಬ್ರೆತ್. ನೀವು ಹೇಗೆ ಉಸಿರಾಡ್ತಿದ್ದೀರಾ ಅಂತ ಗಮನಿಸಿ. ಫಾಸ್ಟ್ ಆಗಿ ಉಸಿರಾಡ್ತಿದ್ದೀರಾ ಇಲ್ಲ ಸ್ಲೋ ಆಗಿ ಉಸಿರಾಡ್ತಿದ್ದೀರಾ ಗಮನಿಸಿ. ನಿಮ್ಮ ಉಸಿರನ್ನೇ ಗಮನಿಸಿ. ಯಾವುದರ ಬಗ್ಗೆ ಆಲೋಚನೆ ಬೇಡ. ರಿಲ್ಯಾಕ್ಸ್. ಹೇಳ್ಕೊಳ್ಳಿ ನಿಮ್ಮ ಮೈಂಡಲ್ಲಿ, ರಿಲ್ಯಾಕ್ಸ್, ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್. ಈಗ ನಿಮ್ಮ ಹಣೆಯನ್ನ ಈ ತರ ಬಿಗಿಯಾಗಿ ಹಿಡಿದು
ಹಿಂಗೆ ಫ್ರೀ ಬಿಡ್ಬೇಕು. ನಿಮ್ಮ ಹಣೆಗೆ ರಿಲ್ಯಾಕ್ಸ್ ಅಂತ ಹೇಳ್ಬೇಕು. ನಾನ್ ಮಾಡ್ತೀನಿ ನೋಡಿ, ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಹೀಗೆ ಗಟ್ಟಿಯಾಗಿ ಹಿಡಿದು ಬಿಡಿ. ಮತ್ತೆ ನಿಮ್ಮ ಹಣೆಗೆ ಹೇಳಿ ರಿಲ್ಯಾಕ್ಸ್. ಹೀಗೆ ನಿಮ್ಮ ಐಬ್ರೋಸ್ ರಿಲ್ಯಾಕ್ಸ್. ಈಗ ನಿಮ್ಮ ಎರಡು ಕಣ್ಣುಗಳನ್ನ ಗಟ್ಟಿಯಾಗಿ ಹೀಗೆ ಹಿಡಿದು ಬಿಡಬೇಕು. ನಿಮ್ಮ ಕಣ್ಣುಗಳಿಗೆ ಹೇಳಿ ರಿಲ್ಯಾಕ್ಸ್. ಈಗ ನಿಮ್ಮ ಮೂಗು ರಿಲ್ಯಾಕ್ಸ್. ನಿಮ್ಮ ಎರಡು ಕಿವಿಗಳು ರಿಲ್ಯಾಕ್ಸ್. ಈಗ ನಿಮ್ಮ ಕೆನ್ನೆಗಳು ರಿಲ್ಯಾಕ್ಸ್. ಈಗ ನಿಮ್ಮ ಲಿಪ್ಸ್ ರಿಲ್ಯಾಕ್ಸ್. ಈಗ ನಿಮ್ಮ ಗಲ್ಲ ರಿಲ್ಯಾಕ್ಸ್. ಈಗ ನಿಮ್ಮ ಕತ್ತಿನ ಭಾಗ ಗಟ್ಟಿಯಾಗಿ ಹಿಡಿದು ಹೀಗ್ ಬಿಡಿ, ರಿಲ್ಯಾಕ್ಸ್ ಅಂತ ಹೇಳಿ. ಓಕೆ. ಈಗ ನಿಮ್ಮ ಶೋಲ್ಡರ್ಸ್ ನ ಗಟ್ಟಿಯಾಗಿ ಹೀಗೆ ಹಿಡ್ದು ಇಡಲ್ಲ ಹೀಗ್ ಬಿಡಿ, ಕಮ್ಯಾ ಇಡಲ್ಲ. ರಿಲ್ಯಾಕ್ಸ್ ಹೇಳಿ. ಈಗ ನಿಮ್ಮ ಎರಡೂ ಕೈಗಳನ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಹೀಗೆ ಬಿಡಿ, ರಿಲ್ಯಾಕ್ಸ್ ಹೇಳಿ. ಈಗ ನಿಮ್ಮ ಎದೆಯಿಂದ ಹೊಟ್ಟೆಯ ಭಾಗವನ್ನ ಗಟ್ಟಿಯಾಗಿ ಹೀಗೆ ಹಿಡಿದು ಬಿಡಿ, ರಿಲ್ಯಾಕ್ಸ್. ಈಗ ನಿಮ್ಮ ಬೆನ್ನಿನ ಭಾಗ ಗಟ್ಟಿಯಾಗಿ ಹಿಡಿದು ಬಿಡಿ, ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ತೊಡೆಗಳಿಂದ ಕಾಲು ಬೆರಳುಗಳವರೆಗೆ ಗಟ್ಟಿಯಾಗಿ ಹಿಡಿದು ಬಿಡಿ. ಈಗ ನಿಮ್ಮ ದೇಹದಲ್ಲಿ ಆಗ್ತಾ ಇರೋ ರಿಲ್ಯಾಕ್ಸೇಷನ್ನ ಅಬ್ಸರ್ವ್ ಮಾಡಿ. ಇಲ್ಲ ವೈಬ್ರೇಷನ್ ಆಗ್ತಿದ್ರೆ ವೈಬ್ರೇಷನ್ನ ಅಬ್ಸರ್ವ್ ಮಾಡಿ. ಹಾಗೆ ನಿಮ್ಮ ಗಮನ ನಿಮ್ಮ ಉಸಿರಾಟದತ್ತ. ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಮರೆತು ಬಿಡಿ. ನಿಮ್ಮ ಜಾಗವನ್ನ, ನಿಮ್ಮ ಮನೆಯವರನ್ನ, ಎಲ್ಲವನ್ನು ಕಂಪ್ಲೀಟ್ ಆಗಿ ಮರೆತುಬಿಟ್ಟು ಬರೀ ನಿಮ್ಮ ಉಸಿರನ್ನ ಮಾತ್ರ ಗಮನಿಸಿ. ಬಿ ವಿತ್ ಯೋರ್ ಬ್ರೆತ್. ಯೋಚನೆಗಳು ಬರ್ತಾ ಇದ್ರೆ ಬರ್ಲಿ, ಅದ್ರ ಹಿಂದೆ ಹೋಗ್ಬೇಡಿ. ಮತ್ತೆ ನಿಮ್ಮ ಗಮನ ನಿಮ್ಮ ಉಸಿರಾಟದತ್ತ. ಗಮನಿಸಿ ನಿಮ್ಮ ಉಸಿರು ಎಲ್ಲಿವರೆಗೂ ಹೋಗ್ತಿದೆ, ಗಂಟಲ್ವರ್ಗ ಇಲ್ಲ ಹೊಟ್ಟೆ ತನಕನ, ಎಲ್ಲಿವರೆಗೂ ರೀಚ್ ಆಗ್ತಿದೆ ಅದನ್ನ ಗಮನಿಸಿ. ನಾವು ಯಾವಾಗ ನಮ್ಮ ಗಮನವನ್ನ ಉಸಿರಾಟದ ಕಡೆ ಕೇಂದ್ರೀಕರಿಸ್ತೀವಿ, ಆವಾಗ ನಾವು ಥಾಟ್ಲೆಸ್ ಸ್ಟೇಟ್ಗೆ ತಲುಪ್ತೀವಿ. ಬೇಕಾದ್ರೆ ನೀವು ಅದನ್ನ ಇವಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ಯಾವುದೇ ಆಲೋಚನೆಗಳಿಲ್ಲದ ಸ್ಥಿತಿಯನ್ನ ನೀವು ತಲುಪಬಹುದು.
ಹೀಗೆ 2 ಮಿನಿಟ್ಸ್ ಕಂಟಿನ್ಯೂ ಮಾಡಿ. ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗತ್ತೆ, ಫೋಕಸ್ ಜಾಸ್ತಿ ಆಗತ್ತೆ, ಬ್ಲಡ್ ಶುಗರ್ ಕಡಿಮೆ ಆಗತ್ತೆ, BP ನಾರ್ಮಲಿಗೆ ಬರುತ್ತೆ, ಹಾಗೆ ನೆನಪಿನ ಶಕ್ತಿ ಹೆಚ್ಚತ್ತೆ. ಮತ್ತೆ ನೆಗೆಟಿವ್ ಥಾಟ್ಸ್ ನಾವು ರಿಲೀಸ್ ಮಾಡ್ಬೋದು, ನೆಗೆಟಿವ್ ಎಮೋಷನ್ಸ್ ನಿಂದ ಆಚೆ ಬರ್ಬೋದು, ಆಂಗ್ಸೈಟಿನ ರಿಲೀಸ್ ಮಾಡ್ಬೋದು. ಹೀಗೆ ಇನ್ನು ತುಂಬಾ ಉಪಯೋಗಗಳನ್ನ ನಾವು ಮೆಡಿಟೇಷನ್ ಮಾಡೋದ್ರಿಂದ ಪಡ್ಕೋಬಹುದು. ಇನ್ನ 2 ಮಿನಿಟ್ಸ್ ಹೀಗೆ ಕಂಟಿನ್ಯೂ ಮಾಡಿ. ನಿಮ್ಮ ಉಸಿರಿನೊಂದಿಗೆ ಉಸಿರಾಗಿರಿ. ಯಾವುದೇ ಮಂತ್ರ ಜಪ ಬೇಡ, ಬರೀ ನಿಮ್ಮ ಗಮನ ಉಸಿರಾಟದ ಕಡೆ. ಫ್ರೆಂಡ್ಸ್, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣತ್ರ ಹಿಡ್ಕೊಳ್ಳಿ. ನಾನು 5 ಇಂದ 1 ವರೆಗೂ ಕೌಂಟ್ ಮಾಡ್ತೀನಿ. ನಿಮ್ಮ ಕೈಗಳನ್ನ ನೋಡ್ತಾ ನಿಮ್ಮ ಕಣ್ಗಳನ್ನ ಓಪನ್ ಮಾಡಿ. ಆದ್ರೆ ವಿಡಿಯೋನ ಆನ್ ಮಾಡ್ಕೊಳಕ್ ಟ್ರೈ ಮಾಡಿ, ಯಾಕಂದ್ರೆ ಇವಾಗ ನಾವು ಕಣ್ ಬಿಟ್ಟು ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ತೀವಿ. ಓಕೆ, ಸೊ ಆದವರೆಲ್ಲ ದಯವಿಟ್ಟು ನಿಮ್ಮ ಏನು ಕ್ಯಾಮ್ರಾ ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಪ್ಲೀಸ್ ಆದಷ್ಟು ಎಸ್, ನೀವಿಲ್ಲಿ ಎಲ್ಲರೂ ಕಣ್ಣ ಓಪನ್ ಮಾಡಿದೀರಾ ಅನ್ಕೋತೀನಿ. ಇಲ್ಲಿ ನೀವು ನೋಡ್ಬೋದು, ಶಿವನ ತಲೆಯ ಮೇಲೆ ಚಂದ್ರ ಇರೋದನ್ನ. ಎಲ್ಲರೂ ಅದನ್ನೇ ಫೋಕಸ್ ಮಾಡ್ತಾ, ಆ ಚಂದ್ರನನ್ನೇ ನೋಡ್ತಾ ಧ್ಯಾನವನ್ನ ಮಾಡಿ. ಫುಲ್ ನಿಮ್ಮ ಫೋಕಸ್ಸು ಚಂದ್ರನ್ ಕಡೆ ಮಾತ್ರ ಇರಬೇಕು. ಆ ಚಂದ್ರನ ಎನರ್ಜಿ ನಮ್ಮ ದೇಹವನ್ನ ತಲುಪ್ತಾ ಇದೆ. ಅವನ ಶಾಂತತೆ, ಚಂದ್ರನ ಶಾಂತತೆ, ಚಂದ್ರನ ಎನರ್ಜಿ, ಚಂದ್ರನ ಬೆಳಕು ಸಂಪೂರ್ಣವಾಗಿ ನಮ್ಮ ದೇಹದಿಂದ, ನಮ್ಮ ತಲೆಯ ಮೇಲ್ಭಾಗದಿಂದ ನಮ್ಮ ಕಾಲುಗಳವರೆಗೆ ಹೋಗ್ತಾ ಇದೆ. ಅದನ್ನೇ ಫೋಕಸ್ ಮಾಡಿ ನೋಡಿ. ತಾನೇ ಇರಿ. ಕಣ್ಣು ಮಿಟುಕಿಸ್ತೀರಾ. ಅನದರ್ 3 ಮಿನಿಟ್ಸ್. ಫೋಕಸ್. ಮುಖದಲ್ಲಿ ಮುಗುಳ್ನಗೆ ಇರಲಿ. ಆ ಚಂದ್ರನ ಎನರ್ಜಿನ ನಾವು ಪಡ್ಕೋತಾ ಇದ್ದೀವಿ.
ಫೋಕಸ್ ಮಾಡಿ. ಚಂದ್ರನನ್ನ ನೋಡ್ತಾ ನಿಮ್ಮ ಉಸಿರಾಟವನ್ನ ಗಮನಿಸಿ. ಯಾವುದೇ ಆಲೋಚನೆಗಳು ಬೇಡ. ಫೋಕಸ್ ಮಾಡಿ. Another 1 minute, friends. Focus. ಚಂದ್ರನ ಬೆಳಕು ನಿಮ್ಮ ತಲೆಯಿಂದ ಕಾಲು ಬೆರಳುಗಳವರೆಗೆ ಸಂಪೂರ್ಣವಾಗಿ ತಲುಪ್ತಾ ಇದೆ. Okay. Another 30 seconds. Good. Good going. Amazing feeling. ರಿಸೀವ್ ಮಾಡ್ತಾ ಇದೀವಿ. ಆ ಚಂದ್ರನ ಎನರ್ಜಿನ ರಿಸೀವ್ ಮಾಡ್ತಾ ಇದೀವಿ. ಸೂಪರ್. ಓಕೆ ಫ್ರೆಂಡ್ಸ್, ಇವಾಗ ನಾವು ನಗುವಿನ ಧ್ಯಾನವನ್ನ ಮಾಡೋಣ. ಓಕೆ, ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೋತೀರಾ? ನಿಮ್ಮ ಸ್ಮೈಲಿಂಗ್ ಫೇಸಸ್ ನಾನು ನೋಡ್ಬೇಕು. ನಗುವಿನ ಧ್ಯಾನ. ಓಕೆ, ವೈಲಾಸಿನಿ ಮ್ಯಾಮ್, ವೆರಿ ಗುಡ್, ನೈಸ್ ನೈಸ್ ಟು ಸಿ ದ ಹ್ಯಾಪಿ ಫೇಸ್. ಎಸ್, ಎಲ್ರೂ ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಎಸ್, ಇವಾಗ ನಗುವಿನ ಧ್ಯಾನ. ಏನಪ್ಪಾ ಇದು ನಗುವಿನ ಧ್ಯಾನ ಅಂತ ಅಂದ್ರೆ, ಇವಾಗ ನೀವು ಇಮ್ಯಾಜಿನ್ ಮಾಡ್ಕೋತಾ ಹೋಗ್ಬೇಕು, ನಿಮ್ಮ ತಲೆ ನಗ್ತಾ ಇದೆ. ಓಕೆ, ನಿಮ್ಮ ತಲೆ ಒಳಗಿರೋ ಬ್ರೈನ್ ನಗ್ತಿದೆ. ಇದನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗತ್ತೆ, ಹಾಗೆ ಪಾಸಿಟಿವ್ ಥಾಟ್ಸ್ ಜಾಸ್ತಿ ಆಗತ್ತೆ. ನಾವು ಇದನ್ನ ಆದಷ್ಟು ಬೆಳಗ್ಗೆ ಹೊತ್ತು ಮಾಡೋದ್ರಿಂದ ದಿನಪೂರ್ತಿ ಖುಷಿಯಾಗಿರ್ತೀವಿ. ಇವಾಗ ನಿಮ್ಮ ಬ್ರೈನ್ ನಗ್ತಾ ಇದೆ, ಎಲ್ಲರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಫೇಸಲ್ಲಿ ಸ್ಮೈಲ್ ಇರ್ಬೇಕು. ನಿಮ್ ಬ್ರೈನ್ ನಗ್ತಾ ಇದ್ರೆ ಹೇಗಾಗತ್ತೆ ನಿಮ್ಗೆ, ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಹಣೆ ಇವಾಗ ನಗ್ತಾ ಇದೆ, ನಿಮ್ಮ 2 ಐಬ್ರೋಸ್ ನಗ್ತಿದೆ, ನಿಮ್ಮ 2 ಕಣ್ಣುಗಳು ನಗ್ತಿದೆ, ನಿಮ್ಮ ಮೂಗು ನಗ್ತಾ ಇದೆ, ನೋಡಿ ಎಷ್ಟು ಶೈನಿಂಗ್ ಹೊಡಿತಿದೆ. ಹಾಗೆ ನಿಮ್ಮ ಎರಡು ಕೆನ್ನೆಗಳು ಸ್ಮೈಲ್ ಮಾಡುವಾಗ ನಗ್ತಿರುವಾಗ ಹೇಗಾಗಿರುತ್ತೆ, ಫುಲ್ ಬಿಗ್ ಸ್ಮೈಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ನಗ್ಬೇಕು ನೀವು. ನಾವು ನಗ್ತಾ ಇದ್ರೆ ನಮ್ಮ ಬ್ರೈನಿಗೆ ಒಂದು ಪಾಸಿಟಿವ್ ಥಿಂಗ್ ಪಾಸ್ ಆಗತ್ತೆ. ಸೊ ಆಗ ನಾವು ಖುಷಿಯಾಗಿಲ್ಲ ಅಂದ್ರೂ ಕೂಡ ಅದು ಪಾಸಿಟಿವ್ ಕೆಮಿಕಲ್ಸ್ ನ ನಮ್ ಬ್ರೈನ್ ಅಲ್ಲಿ ರಿಲೀಸ್ ಮಾಡತ್ತೆ. ಸೊ ಆಗ ಯಾರಿಗೆಲ್ಲ ಬೇಜಾರಾಗ್ತಾ ಇರುವಾಗ, ನೀವು ಒಂದ್ ಯಾವ್ದೋ ಮೂವಿನಲ್ಲಿ ಅನಂತ್ ನಾಗ್ನ ನೋಡಿರ್ಬೋದಲ್ಲ, ಸ್ಟ್ರೆಸ್ ಆದ್ರೂ ಹೀ ಅಂತ ನಗ್ತಿರ್ತಾನಲ್ಲ. ಸೊ ಹಾಗೆ ನಾವು ಸ್ಮೈಲ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ನ ನಾವು ಕಡಿಮೆ ಮಾಡ್ಕೋಬಹುದು. ಓಕೆ, ಇವಾಗ ನಿಮ್ಮೆರಡು ಕಿವಿಗಳು ನಗ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿ ನಗ್ತಿದೆ. ಈಗ ನಿಮ್ಮ ಲಿಪ್ಸ್, ನಿಮ್ಮ ಗಲ್ಲ, ನಿಮ್ಮ ಕುತ್ತಿಗೆ,
ನಗ್ತಿದೆ, ಎಲ್ರು ನಗಾಡ್ತಾ ನಗಾಡ್ತಾ ನೀವ ಆ ಬಾಡಿ ಪಾರ್ಟ್ಸ್ ನಗ್ತಿದೆ ಅಂತ ಫೀಲ್ ಮಾಡ್ತಾ ನೀವು ನಗಬೇಕು. ಹಾಗೆ ನಿಮ್ಮ ಶೋಲ್ಡರ್ಸ್, ನಿಮ್ಮ ಎರಡು ಕೈಗಳು ನಗ್ತಾ ಇದೆ. ನಿಮ್ಮ ಎದೆಯ ಭಾಗ, ಬೆನ್ನಿನ ಭಾಗ, ಕೆಳಬೆನ್ನಿನ ಭಾಗ, ಹೊಟ್ಟೆ, ನಿಮ್ಮ ಎರಡೂ ಕಾಲುಗಳು. ಎಸ್, ಈಗ ನಿಮ್ಮ ಇಡೀ ದೇಹದ ಪ್ರತಿಯೊಂದು ಭಾಗಗಳು ನಗ್ತಾ ಇದೆ. ಓಕೆ ಫ್ರೆಂಡ್ಸ್, ಎಸ್, ಇವತ್ ನಾವು ಬರೀ 15 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ವಿ. ನಾಳೆಯಿಂದ ಜಾಸ್ತಿ ಜಾಸ್ತಿ ಮೆಡಿಟೇಷನ್ ಮಾಡೋಣ. ಓಕೆ, ನಾಳೆಯಿಂದ ಇನ್ನ ಒಂದಷ್ಟು ಟಿಪ್ಸ್ ಜೊತೆ, ಇನ್ನ ಒಂದಷ್ಟು ಮೆಡಿಟೇಷನ್, ಹೊಸ ಹೊಸ ರೀತಿಯ ಮೆಡಿಟೇಷನ್ ಜೊತೆ ನಾನು ಬರ್ತೀನಿ. ಸೊ ಇವಾಗ ಹೇಳಿ, ಎಷ್ಟು ಜನಕ್ಕೆ ರಾತ್ರಿ ಆದ್ರೆ ನಿದ್ದೆ ಬರಲ್ಲ? ನಿದ್ದೆ ಮಾಡ್ಬೇಕು ಅಂದ್ರೆ ಕೆಲವರಿಗೆ ಕಷ್ಟ ಅನ್ಸುತ್ತೆ. ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ನೋ ಅಂದ್ರೆ ನಾನಿಲ್ಲ, ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ. ಎಸ್ ಅಂದ್ರೆ ನನಗಿಲ್ಲ, ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಹೊತ್ತು ನಿದ್ದೆ ಮಾಡಕ್ ಆಗ್ತಿಲ್ಲ ಅಂತ. ಯಾರಾದ್ರೂ ಆತರ ಇದ್ದೀರಾ? ಇಲ್ಲ, ಎಲ್ಲರೂ ಆರಾಮಾಗಿ ಮಲ್ಕೋತೀರಾ? ಓಕೆ, ಆದ್ರೂ ನಾನು ನಿಮ್ಗೆ ಹೇಳ್ತೀನಿ, ಒಂದ್ ಟೈಮಲ್ಲಿ ನಿದ್ದೆ ಬರಲ್ಲ, ತುಂಬಾ ಸ್ಟ್ರೆಸ್ ಆಗಿರತ್ತೆ, ಏನೇನಾದ್ರೂ ಟೆನ್ಷನ್ ಇರುತ್ತೆ ಅಲ್ವಾ? ಅವಾಗ ಏನೇ ಮಾಡಿದ್ರು, ನಿದ್ದೆ ಮಾಡ್ಬೇಕು ಅಂದ್ರೂ ನಿದ್ದೆ ಮಾಡಕ್ ಆಗ್ತಾ ಇರಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ 4-6-8 ಅಂತ ಹೇಳ್ಬಿಟ್ಟು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಮಲ್ಕೊಳ್ಳಿ, ಕಂಫರ್ಟೇಬಲ್ ಆಗಿ ಮಲ್ಕೋಬೇಕು. ಮಲ್ಕೊಂಡ್ಬಿಟ್ಟು ಉಸಿರನ್ನ ತಗೊಳ್ಳುವಾಗ 1 2 3 4 ಅಂತ ಕೌಂಟ್ ಮಾಡ್ಕೊಂಡು ಉಸಿರನ್ನ ತಗೋಬೇಕು. ಆಮೇಲೆ ಉಸಿರನ್ನ 6 ಸೆಕೆಂಡ್ಸ್ ಹೋಲ್ಡ್ ಮಾಡ್ಬೇಕು. ಆಮೇಲೆ 8 ಸೆಕೆಂಡ್ಸ್ ಕೌಂಟ್ ಮಾಡ್ತಾ ಉಸಿರನ್ನ ಬಿಡ್ಬೇಕು. ಇವಾಗ ಪ್ರಾಕ್ಟೀಸ್ ಮಾಡೋಣ ಎಲ್ಲರೂ. ಎಸ್, ನನ್ಗೆ 3:30 ನಿದ್ದೆ ಬರಲ್ಲ. ಓಕೆ, ನಿಮಗೆ ಯೂನಿವರ್ಸ್ ಹೇಳ್ತಾ ಇದೆ ಬೇಗ ಎದ್ದು ಮೆಡಿಟೇಷನ್ ಮಾಡಿ ಅಂತ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಅದು ಬ್ರಹ್ಮ ಮುಹೂರ್ತ. ಸ್ವಪ್ನ ಅವರೇ, ಸ್ವಪ್ನ ಮೇಡಮ್. ಓಕೆ, ಅವಾಗ ಮೆಡಿಟೇಷನ್ ಮಾಡಿ. ಓಕೆ ಫ್ರೆಂಡ್ಸ್. ಓಕೆ. ಹಾ, ಓಕೆ. ಓಕೆ, ಇವಾಗ ಪ್ರಾಕ್ಟೀಸ್ ಮಾಡೋಣ. ನಾನು 1 2 3 4 ಹೇಳ್ತೀನಿ, ಅವಾಗೆಲ್ಲ ಉಸಿರನ್ನ ತಗೊಳ್ಳಿ. 1 2 3 4 ಹೋಲ್ಡ್ ಮಾಡಿ. 1 2 3 4 5 6 ರಿಲೀಸ್ ಮಾಡಿ. ನಿಧಾನವಾಗಿ. 1 2 3 4 5 6 7 8. ಇನ್ನೊಂದ್ಸಲ. ಬ್ರೀದ್ ಇನ್, ಹೋಲ್ಡ್, ರಿಲೀಸ್. ಉಸಿರನ್ನ ತಗೊಳ್ಳಿ, ಉಸಿರನ್ನ ಬಿಡುವಾಗ ನಿಧಾನವಾಗಿ ಉಸಿರನ್ನ ಬಿಡಿ. ಓಕೆ, ಇನ್ನೊಂದ್ಸಲ. ಬ್ರೀದ್ ಇನ್, ಹೋಲ್ಡ್, ರಿಲೀಸ್. ಓಕೆ, ಇನ್ನೊಂದ್ಸಲ ಮಾಡೋಣ ಫ್ರೆಂಡ್ಸ್. ಬ್ರೀದ್ ಇನ್, ಹೋಲ್ಡ್, ರಿಲೀಸ್. ಎಸ್, ಈಗ ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣನೂ ಮಾಡ್ಬೋದು, ಮತ್ತೆ ಮಲ್ಗೋಕ್ಕೂ ಮುಂಚೆನೂ ಮಾಡ್ಬೋದು. ಇದ್ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಓಕೆ, ಸೊ ಹೇಗೆ ಅಂದ್ರೆ, ನಿಮ್ಮ ಎರಡೂ ಬೆರಳನ್ನ ಹೀಗೆ ಕಿವಿಗಳನ್ನ ಮುಚ್ಕೋಬೇಕು. ಬ್ರೀದ್ ಇನ್ ಮಾಡ್ಬೇಕು. ಬ್ರೀದ್ ಔಟ್ ಮಾಡುವಾಗ ಇವಾಗ ಹನಿ ಬಿ ಎಲ್ಲ ಹೇಗೆ ಸೌಂಡ್ ಮಾಡುತ್ತಲ್ಲ, ಆತರ ಅಂತ ನಿಧಾನವಾಗಿ ಹೊಟ್ಟೆ ತುಂಬಾ ಉಸಿರು ತಗೊಂಡು, ಆ ಹೊಟ್ಟೆ ಒಳಗ್ ಹೋಗೋವರೆಗೂ ಕೂಡ ಈ ತರ ಅಂತ ಸೌಂಡ್ ಮಾಡ್ತಾ ನೀವು ರಿಲೀಸ್ ಮಾಡ್ಬೇಕು. ಓಕೆನಾ? ಮಾಡೋಣವಾ? ರೆಡಿ, ಸ್ಟಾರ್ಟ್.
ಬ್ರೀದ್ ಇನ್, ಬ್ರೀದ್ ಔಟ್. ಇದೊಂದ್ಸಲ ಬ್ರೀದ್ ಇನ್, ಬ್ರೀದ್ ಔಟ್. ಒನ್ ಮೋರ್ ಲಾಸ್ಟ್ ಟೈಮ್. ಬ್ರೀದ್ ಇನ್, ಬ್ರೀದ್ ಔಟ್. ಎಸ್. ಇವಾಗ ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಹಾಗೆ ಆ ಬಾಡಿನಲ್ಲಿ ಆಗ್ತಾ ಇರೋ ವೈಬ್ರೇಷನ್ಸ್ ನ ಅಬ್ಸರ್ವ್ ಮಾಡಿ. ನಿಮ್ಮ ಕಿವಿಯಲ್ಲಿ, ನಿಮ್ಮ ಮುಖದಲ್ಲಿ ವೈಬ್ರೇಷನ್ ಆಗ್ತಿದೆ ಅಲ್ವಾ? ಅದನ್ನ ಗಮನಿಸಿ. ಬಿಸಿ ಬಿಸಿಯಾದ ಅನ್ನಿಸ್ತಿರ್ಬೋದು, ಇಲ್ಲ ಫುಲ್ ವೈಬ್ರೇಟ್ ಆಗ್ತಾ ಇರ್ಬೋದು ನಿಮ್ಮ ಕೆನ್ನೆ ಕಿವಿನಲ್ಲೆಲ್ಲ. ಅದನ್ನ ಗಮನಿಸಿ. ಓಕೆ ಫ್ರೆಂಡ್ಸ್, ಮಾಸ್ಟರ್ಸ್, ಏನ್ ಏನಾದ್ರೂ ನಿಮ್ಗೆ ಕ್ವೆಶನ್ಸ್ ಇದ್ರೆ, ಇಲ್ಲ ಏನಾದ್ರೂ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕನ್ಸಿದ್ರೆ ನೀವು ಹೇಳ್ಬೋದು ಅನ್ಮ್ಯೂಟ್ ಮಾಡ್ಕೊಂಡು. ಹೇಗ್ ಅನ್ನಿಸ್ತು ಇವತ್ತಿನ ಮೆಡಿಟೇಷನ್ ಅಂತ ಯಾರಾದ್ರೂ ಹೇಳ್ಬೋದು. ಯಾರಾದ್ರೂ ಹೇಳ್ತೀರಾ? ಎಸ್ ಸ್ವಪ್ನ ಮ್ಯಾಮ್. ತುಂಬಾ ಖುಷಿ ಆಯ್ತು ಒಂಥರ. ಓಕೆ, ವೆರಿ ಗುಡ್ ಮ್ಯಾಮ್. ಮ್ಯಾಮ್ ಒಂದ್ ಸ್ವಲ್ಪ ನಿಮ್ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ನಿಮ್ ಫೇಸ್ ನೋಡ್ಬೋದು. ಹ್ಮ್. ನೋಡುವ, ಒಂದ್ ನಿಮಿಷ. ನಂಗೆ ಗೊತ್ತಿಲ್ಲ ಇದ್ರಲ್ಲಿ ಮೊಬೈಲ್ ಅಲ್ಲಿ ಹೀಗೆ ಅಂತ. ಅಲ್ಲಿ ವಿಡಿಯೋ ಐಕಾನ್ ಇರುತ್ತಲ್ಲ ಮ್ಯಾಮ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಹೇಳಿ, ಪರವಾಗಿಲ್ಲ. ಸ್ವಪ್ನ ಮ್ಯಾಮ್. ಹಾ, ಓಕೆ ಓಕೆ. ನಾನು ಜಾಬ್ ಅಲ್ಲಿ ಇದ್ದೇನೆ ಇಲ್ಲಿ, ಆದ್ರೆ ನಾನು ಮೆಡಿಟೇಷನ್ಗೆ ಕೂತ್ಕೊಂಡೆ. ಓಕೆ, ನೈಸ್. ಹೇಳಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಇನ್ 8 minutes ಇದೆ. ಹೆಚ್ಚು ಹೆಚ್ಚು ಧ್ಯಾನ ಮಾಡಿ, ಬೇರೆಯವ್ರಿಗೂ ಕೂಡ ಧ್ಯಾನನ ಹೇಳ್ಕೊಡಿ. ಯಾರಾದ್ರೂ ಹೇಳ್ತೀರಾ? ಮ್ಯಾಮ್, ಮತ್ತೆ ನೀವು ಯೂನಿವರ್ಸ್ ನಮ್ಗೆ ಎಚ್ಚರ ಮಾಡುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಗೆ? ಹೌದು ಮ್ಯಾಮ್, ಇವಾಗ ನಿಮಗೆ ಮೆಡಿಟೇಷನ್ ಮಾಡ್ಬೇಕು ಅಂತ ಅನ್ಸಿದೆ ಅಲ್ವಾ? ಮಾಡ್ತಾ ಇದ್ದೀನಿ ನಾನು. ಹೌದು. ಸೊ ನೀವು 3:30ಗೆ ನಿಮ್ಗೆ ಎಚ್ಚರ ಆಗ್ತದೆ ಅಂದ್ರೆ ಅದನ್ನ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ನಾವು. ಆ ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಎದ್ದು ಕುತ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಮ್ಯಾಮ್. ಆ ಟೈಮಲ್ಲಿ ನಿಮಗೆ ಮೆಸೇಜ್ ಕಳಿಸ್ತಾ ಇದೆ ಯೂನಿವರ್ಸ್. ಸೊ ಹಾಗಾಗಿ ನಿಮಗೆ ಎಚ್ಚರಿಕೆ ಆಗ್ತಾ ಇದೆ. ಆ ಟೈಮಲ್ಲಿ ನೀವೇನಾದ್ರೂ ಅನ್ಕೊಂಡು ಕೂಡ ಹಾ. ನೀವು ಮೆಡಿಟೇಷನ್ಗೆ ಕುತ್ಕೋಬಹುದು, ಇಲ್ಲಾಂದ್ರೆ ನಿಮ್ಮ ಸಂಕಲ್ಪಗಳನ್ನ ಹೇಳ್ಕೊಂಡು ನೀವು ಕಣ್ಮುಚ್ಕೊಂಡು ಹಾಗೆ ಯೋಗ ನಿದ್ರೆಗೂ ಕೂಡ ಹೋಗ್ಬಹುದು.
ಆಯ್ತು, ಥ್ಯಾಂಕ್ ಯು. ಓಕೆ ಮ್ಯಾಮ್. ಮತ್ತೆ ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಹೇಮಲತಾ ಮ್ಯಾಮ್, ರಾಣಿ ಮ್ಯಾಮ್. ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗೋದಷ್ಟೇ ಅಲ್ಲ, ಅದರಿಂದ ತುಂಬಾ ತುಂಬಾ ಪವರ್ ಇದೆ. ನಾವು ಮೆಡಿಟೇಷನ್ ಮಾಡಿ ಏನನ್ನ ಬೇಕಾದ್ರೂ ಸಾಧನೆ ಮಾಡ್ಕೋಬಹುದು. ಸೊ ಬೇರೆಯವ್ರಿಗೂ ಮೆಡಿಟೇಷನ್ನ ಹೇಳ್ಕೊಡಿ, ನೀವು ಮೆಡಿಟೇಷನ್ನ ಮಾಡಿ, ಹೆಚ್ಚು ಹೆಚ್ಚಾಗಿ ಮೆಡಿಟೇಷನ್ನ ಮಾಡಿ. ಆಮೇಲೆ ಹುಣ್ಣಿಮೆಗಳಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಾವು ಏನು 1 ಮಂತಲ್ಲಿ ಸ್ವಲ್ಪ ಸ್ವಲ್ಪ ಮೆಡಿಟೇಷನ್ ಮಾಡಿರ್ತೀವಲ್ಲ, ಆ ಥರ 3 ಪಟ್ಟು ನಮ್ಮ ಮೆಡಿಟೇಷನ್ ಪವರು ಅದರಲ್ಲಿ ಹೆಚ್ಚಾಗಿರುತ್ತೆ. ಸೊ ಹುಣ್ಣಿಮೆ ಧ್ಯಾನ ತುಂಬಾ ಇಂಪಾರ್ಟೆಂಟು. ಸೊ ಇವಾಗ 3 ಡೇಸ್ವರೆಗೂ ಅದ್ರ ಎನರ್ಜಿ ಇರುತ್ತೆ ಇವತ್ತಿನ ತನಕ. ಮೊನ್ನೆ ಹುಣ್ಣಿಮೆ ಓಕೆ. ಆಯ್ತಲ್ವಾ, ಅವತ್ತಿಂದ ಇಲ್ಲಿವರೆಗೂ ಅದ್ರ ಎನರ್ಜಿ ಇರುತ್ತೆ. ಹಿಂದಿನ 2 ದಿನ, ಮುಂದಿನ 2 ದಿನ, ಒಟ್ಟು 5 ದಿನ ಫುಲ್ ಮೂನ್ ಮೆಡಿಟೇಷನ್ದು ಎನರ್ಜಿ ಇರುತ್ತೆ. ಆ ಟೈಮಲ್ಲಿ ನಾವು ಮೆಡಿಟೇಷನ್ನ ಮಾಡಿದ್ರೆ ನಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೋಬಹುದು. ಆಮೇಲೆ ನಾವು ಪಿರಮಿಡ್ನ ಯೂಸ್ ಮಾಡಿ ಮೆಡಿಟೇಷನ್ನ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ನಾವು 3 ಪಟ್ಟು ಎನರ್ಜಿನ ಪಡಿತೀವಿ. ಎನರ್ಜಿ ಅಂದ್ರೆ ಬರೀ ನಮ್ಮ ಬಾಡಿಗೆ ಎನರ್ಜಿ ಅಷ್ಟೇ ಅಲ್ಲ, ನಾವು ಏನನ್ನಾದ್ರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೂ ಕೂಡ ನಮ್ಮ ಫ್ರೀಕ್ವೆನ್ಸಿನ ನಾವು ಹೈಯಾಗಿ ಇಟ್ಕೋಬೇಕು. ಸೊ ಫ್ರೀಕ್ವೆನ್ಸಿನ ಹೈಯಾಗಿ ಇಟ್ಕೊಳ್ಳೋದು ಹೇಗೆ? ಮೆಡಿಟೇಷನ್ನ ಮಾಡೋದ್ರಿಂದ, ಈ ತರ ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ, ಇದು ಪಿರಮಿಡ್ನ ಹಾಕೊಂಡು ಮೆಡಿಟೇಷನ್ ಮಾಡೋದ್ರಿಂದ, ಮತ್ತೆ ಪಾಸಿಟಿವ್ ಜನರ ಜೊತೆ ಮಾತಾಡೋದ್ರಿಂದ. ಸೊ ಹೀಗೆ ನಾವು ನಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. ಇನ್ನ ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸ್ ಇದ್ರೆ ಕೇಳ್ಬಹುದು. ದಿನ ಈವ್ನಿಂಗ್ 7 to 7:40 ಮೆಡಿಟೇಷನ್ ಇರುತ್ತೆ. ಸೊ ಮಿಸ್ ಮಾಡ್ದಿರಾ ಜಾಯ್ನ್ ಆಗಿ ಎಲ್ಲ. ಓಕೆ ಓಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.